ಕಳ್ತನ ಮಾಡೋರು, ಸುಳ್ಳು ಹೇಳೋರು, ಮನೆ ಬಿಟ್ಟು ಓಡು ಹೋಗೋರು, ಅನಾಥರು ಇಂಥವ್ರೆಲ್ಲ ನಮ್ಮ ಸಂಬಂಧಿಕರಾದ್ರೆ ಈ ಮನೆ ಮರ್ಯಾದೆ ಎಲ್ಲಿ ಉಳಿಯುತ್ತೆ? ರಮ್ಯಾ, ಸ್ವಲ್ಪ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅತ್ತೆ, ನಾನು ಸಿಂಪಲ್ ಆಗಿ ಹೇಳ್ದೆ ಅಷ್ಟೇ. ಶಾಸ್ತ್ರಿಗಳ ಕುಟುಂಬನ ಊರಿಂದ ಹೊರಗಡೆ ಹಾಕಿದ್ದಾರೆ. ಇಷ್ಟು ಆದ್ಮೇಲೂ ಅವರನ್ನೇ ನಮ್ ಬೀಗ್ರನ್ನಾಗಿ ಮಾಡ್ಕೊಳ್ಳೋದು ಸರಿನಾ? ಅವ್ರ ಮಗಳು ನಮ್ಮನೆ ಸೊಸೆಯಾಗಿ ಬಂದ್ರೆ ಸಮಾಜದಲ್ಲಿ ನಾವೆಲ್ಲ ತಲೆ ಎತ್ತಿ ಬದುಕಕ್ಕಾಗತ್ತಾ? ರಮ್ಯಾ, ಮೂರ್ತಿ ಸಿಗ್ಲಿ ಸಿಗದೆ ಇರ್ಲಿ, ವಿಶು ರಾಧಿಕಾ ಮದುವೆ ಆಗೋದ್ ಖಂಡಿತ. ಮಾತಕ್ ತಪ್ಪೋ ಸಂಪ್ರದಾಯ ನಮ್ದಲ್ಲ. ಹಲೋ ಹಲೋ ಅಮ್ಮ. ವಿಶು, ಎಲ್ಲಿಂದ ಮಾತಾಡ್ತಿದ್ಯೋ? ಇಲ್ಲಮ್ಮ, ಮಧುರಾಪುರದಲ್ಲಿದ್ದೀನಿ. ಅಮ್ಮ, ಅದು ಕಳ್ದೋಗಿತ್ತಲ್ಲ ವಿಗ್ರಹ, ಅದು ಸಿಕ್ತು. ಅದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಕೂಡ ಆಗೋಯ್ತಮ್ಮ. ಹೌದೇನೋ ವಿಶು? ನೀನ್ ಹೇಳ್ತಿರೋದು ನಿಜಾನಾ? ವಿಗ್ರಹ ಸಿಕ್ಬಿಡ್ತಾ? ರುಕ್ಕು, ಫೋನ್ ಕೊಡಿಲಿ. ವಿಶು, ಹೇಳೋ. ಅಜಯ್, ರಾಧಿಕಾ ಹೇಳ್ದಾಗೆ ಆಯ್ತು, ವಿಗ್ರಹ ಸಿಕ್ಬಿಡ್ತು. ಸದ್ಯ ಸಿಕ್ತಲ್ಲ, ಹೇಗ್ ಸಿಕ್ತೋ? ಅದೆಲ್ಲ ದೊಡ್ಡ ಕತೆ. ನಮ್ಮ ಮನೆಗೆ ಬರ್ತೀನಲ್ಲ, ಅವಾಗೆಲ್ಲ ಹೇಳ್ತೀನಿ. ನಾಳೆ ಸಿಗ್ತೀನಿ. ಇವತ್ತಿಲ್ಲೇ ಉಳ್ಕೋತಾ ಇದ್ದೀನಿ. ಸರಿ ಕಣೋ ವಿಶು, ಹಾಗೆ ಮಾಡು. ಅಜ್ಜಿ, ರಾಧಿಕಾ ಯೋಗ ಒಳ್ಳೇದಿದೆ. ಅವಳು ಯೋಗನೋ ನಮ್ ಗ್ರಾಚಾರನೋ ಯಾರಿಗ್ ಗೊತ್ತು? ನೆನ್ನೆ ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲ ಅಂದಿದ್ರೆ ಸೊ ನನಗೆ ಥ್ಯಾಂಕ್ಸ್ ಹೇಳಿ ನನಗೆ ವಂದನ ಅರ್ಪಣೆ ಮಾಡಕ್ ಬಂದಿದ್ಯಾ? ತುಂಬಾ ಏಟಾಗಿದೆ ಅಲ್ವಾ ರಾಧಿಕಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಕೈಲಿ ನಿನ್ನ ನೋಡಕ್ಕಾಗ್ತಿರ್ಲಿಲ್ಲ. ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ಕೆಲಸದವನು ಸಾಹುಕಾರನ ಹೆಸರು ಹೇಳಿ ನಮ್ಗೆ ಹುಡ್ಕೋದನ್ನ ಈಸಿ ಮಾಡಿಕೊಟ್ಟ. ಇಲ್ಲದೆ ಹೋಗಿದ್ರೆ ಆ ವಿಗ್ರಹ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ದೇವ್ರು ಎಲ್ಲ ಕಡೆ ಎಲ್ಲ ಸಮಯ ಇರೋಕ್ಕಾಗಲ್ಲ ಅಂತಾನೆ ದೇವ್ರಂತ ಮನುಷ್ಯರನ್ನ ಸೃಷ್ಟಿ ಮಾಡಿರ್ತಾನೆ. ನನ್ನ ಪಾಲ್ಗೆ ನೀವು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ.
ಹಾ ಹಾ ಹಾ. ಹರಿ ಓಂ. ನಮಸ್ಕಾರ ಶಾಸ್ತ್ರಿಗಳಿಗೆ. ವಿಶು ಫೋನ್ ಮಾಡಿ ವಿಷಯ ತಿಳಿಸ್ತಾ ನನ್ಗಂತೂ ತುಂಬಾ ಖುಷಿ ಆಯ್ತು ಶಾಸ್ತ್ರಿಗಳೇ. ದೇವಸ್ಥಾನದಲ್ಲಿ ದೇವ್ರ ಮೂರ್ತಿ ವಾಪಸ್ ಬಂತು, ಹಾಗೆ ಊರಲ್ಲಿ ನಿಮ್ ಗೌರವನೂ ಉಳೀತು. ಅಮ್ಮ, ಇದೆಲ್ಲ ಆಗಿದ್ದು ನಿಮ್ಮ ಮೊಮ್ಮಗನಿಂದ. ನಾನು ರಾಧಿಕನ್ಗೆ ಅಳಿಯಂದ್ರಿಗೆ ಮೊದಲು ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ನಾಳೆ ನಮ್ಮಲ್ಲಿ ಫಲದಾನ ಶಾಸ್ತ್ರದ ಜೊತೆ ಟ್ರಸ್ಟ್ ಕಡೆಯಿಂದ ಕೆಲವು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದೀವಿ. ಖಂಡಿತ ನೀವು ದೇವ್ಕಿ ಇಬ್ರು ಬರಬೇಕು. ಖಂಡಿತ ಬರ್ತೀವಮ್ಮ. ಅದಕ್ಕೆ ನಾವೇನೇನ್ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ತಾವು ಹೇಳಿದ್ರೆ ನಾವು ಸಿದ್ಧವಾಗೇ ಬಂದ್ಬಿಡ್ತೀವಿ. ಅದಕ್ಕೆ ನಿಮ್ ಕಡೆಯಿಂದ ಏನ್ ಮಾಡೋದಿರಲ್ಲ, ಎಲ್ಲ ನಾವೇ ತಯಾರಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಹೇಳಿ ತಾಯಿ. ನೀವೇನು ಉಡುಗೋರೆ ಅದು ಇದು ಅಂತ ಏನು ತರಬಾರ್ದು. ತಾವು ಹೀಗೆ ಹೇಳ್ಬಿಟ್ರೆ ಹಾಗೆ? ಬರೀ ಕೈಯಲ್ಲಿ ಹಾಗಮ್ಮ ಬರೋದು? ನಾನ್ ಹೇಳಿದ್ಮೇಲೆ ಮುಗೀತು. ನೀವೇನು ತರಬಾರ್ದು, ಅದು ನನ್ ಕಂಡೀಷನ್. ಆಯ್ತು ತಾಯಿ, ನಿಮ್ಮಿಷ್ಟ. ಹಾಗೆ ಆಗ್ಲಿ. ಸರಿ, ಇರ್ತೀನಿ. ಹರಿ ಓಂ. ಏನಂತೆ? ದೇವಕಿ, ಆಗ್ಲೇ ಅವ್ರ ಮನೆಯವರು ಮದುವೆ ಶಾಸ್ತ್ರಗಳನ್ನೆಲ್ಲ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ನಾಳೆ ಅದ್ಯಾವ ವರದಾನದ ಶಾಸ್ತ್ರ ಅಂತ, ಅದು ಗಂಡಿನ ಮನೆಯವ್ರು ಮಾಡೋದು. ಅದಕ್ಕೆ ನಮ್ಮನ್ನು ಬನ್ನಿ ಅಂತ ಕರೀತಾ ಇದ್ರು. ಸರಿ, ಮತ್ತೆ ಹೋಗ್ಬರೋಣ. ಖಂಡಿತ. ಶಾಸ್ತ್ರಿಗಳಿಗೆ ನಮಸ್ಕಾರ. ಸಾವುಕಾರೆ, ಬನ್ನಿ ಕೂತ್ಕೊ. ದೇವ್ಕಿ, ಕಾಫಿನೋ ಟೀನೋ ಮಾಡ್ತೀಯಾ? ಬೇಡಿ ಶಾಸ್ತ್ರಿಗಳೇ, ಏನು ತೊಂದರೆ ತಗೋಬೇಡಿ. ಮನೋಜ, ಅದನ್ನೆಲ್ಲ ತಂದು ಇಲ್ಲಿಡಿ. ಸಾವುಕಾರೆ, ಏನಿದೆಲ್ಲ? ದಕ್ಷಿಣೆ. ಶಾಸ್ತ್ರಿಗಳೇ, ಇದನ್ನ ನಿಮಗೆ ಕೊಡಲೇಬೇಕು ಅಂತ ದಕ್ಷರಾಜ ಹೇಳಿದ್ದಾನೆ. ಇಲ್ಲ, ಇದನ್ನ ನಾನು ತಗೊಳ್ಳೋದಿಲ್ಲ. ಯಾಕೆ ಶಾಸ್ತ್ರಿಗಳು ತಗೊಳ್ಳಲ್ಲ? ಓ, ನಾವು ತಂದಿದ್ದು ಕಡಿಮೆ ಆಯ್ತು ಅಂತಾನಾ? ನಾನು ತಮಗೆ ಹೇಳಿದ ಹಾಗೆ ನಡ್ಕೊಳ್ಳಿಲ್ಲ. ನನ್ನ ಕರ್ತವ್ಯನ ನಾನು ಸರಿಯಾಗಿ ಮಾಡಲಿಲ್ಲ ಸಾವುಕಾರೆ. ಇದು ಬೇಡ. ಶಾಸ್ತ್ರಿಗಳೇ, ನೀವು ಮಾಡಿದ ಜಪದಿಂದ ನಮ್ಮ ಮನಸ್ಸಿಗೆ ತೃಪ್ತಿ ಸಿಕ್ಕಿದೆ. ಮುಂದೆ ಯಾವಾಗಾದ್ರೂ ನಿಮ್ಗೆ ಅನುಕೂಲ ಆದಾಗ ಮತ್ತೆ ನಮ್ಮನೆ ಕಡೆ ಬಂದು ಜಪ ಮಾಡಿ. ಹಾಗೆ ನಮ್ಮ ಅಗತ್ಯ ನಿಮ್ಗೆ ಯಾವಾಗಾದ್ರೂ ಬಿದ್ದರೆ ಖಂಡಿತ ಮನೆ ಕಡೆ ಬನ್ನಿ. ಶಾಸ್ತ್ರಿಗಳೇ, ಈಗ ನಾವು ಕೊಟ್ಟಿರೋದು ಇಷ್ಟು ದಿವಸ ನೀವು ನಮ್ಮ ಮನೆಯಲ್ಲಿ ಮಾಡಿದ ಜಪ ಪೂಜೆಗೆ ದಕ್ಷಿಣೆ.
ಇದನ್ನ ನೀವು ಸ್ವೀಕಾರ ಮಾಡಲೇಬೇಕು. ಇದನ್ನ ಬೇಡ ಅಂದ್ರೆ ನಮಗೆ ಅವಮಾನ ಮಾಡಿದಾಗತ್ತೆ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ತಾಯಿ. ನಿನ್ನೆ ರಾತ್ರಿ ದೇವಸ್ಥಾನದ ವಿಗ್ರಹನ ವಾಪಸ್ ತಂದಿಟ್ಟು ನಮ್ಮ ತಂದೆ ಮೇಲಿರೋ ಕಳಂಕನ ದೂರ ಮಾಡಬೇಕು ಅನ್ನೋ ಆತುರದಲ್ಲಿದ್ದೆ. ಹಾಗಾಗಿ ನಿಮ್ಗೇನೇನೋ ಹೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಮೂರ್ತಿ ಸಿಕ್ಕಿದ್ರಿಂದ ನಮಗ್ ನಮ್ಮ ಸಂತೋಷ, ನೆಮ್ಮದಿ ಕೂಡ ವಾಪಸ್ ಸಿಕ್ಕಾಗಿದೆ. ಅದಕ್ಕೋಸ್ಕರನಾದ್ರೂ ನಾನು ನಿಮಗೆ ಧನ್ಯವಾದ ಹೇಳಲೇಬೇಕು. ನಿಮಗೇನೋ ಸಂತೋಷ ಆಗಿದೆ, ಆದ್ರೆ ನಮ್ಮ ದಕ್ಷರಾಜನಿಗೆ ಬೇಸರ ಆಗಿದೆ. ನಿಮ್ಮ ತಂದೆ ಮೋಸ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಅಪ್ಪನ್ ತಪ್ಪೇನೂ ಇಲ್ಲ. ಮೂರ್ತಿನ ವಾಪಸ್ ತಗೊಂಡ್ಬಂದಿರೋಳು ನಾನು. ಹಾಗಾಗಿ ಅಪ್ಪನ ಸಂಕಲ್ಪ ಕೂಡ ಯಾವ ಭಂಗನೂ ಬರಲಿಲ್ಲ. ಸರಿ ತಾಯಿ, ಆದ್ರೆ ದಕ್ಷರಾಜನಿಗೆ ನಾನು ಏನು ಉತ್ತರ ಹೇಳಲಿ? ಅವರಿಂದ ದುಡ್ಡು ಉಡುಗೊರೆ ತಗೊಂಡು ಕೆಲಸ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾರು ಹೊಣೆ? ನಾನು. ಅಪ್ಪ ಈ ಪೂಜೆ ಮಾಡಿದ್ದು ನನ್ನ ಮದ್ವೆಗೋಸ್ಕರ. ದಕ್ಷರಾಜರು ಕೊಟ್ಟ ಹಣ, ಉಡುಗೊರೆ ಎಲ್ಲವೂ ನನ್ನ ಮದ್ವೆಗೆ ಉಪಯೋಗ ಆಗ್ತಿದೆ. ಹಾಗಾಗಿ ಅವ್ರ ಋಣ ತೀರಿಸೋ ಹೊಣೆ ನನ್ನ ಮೇಲಿದೆ. ದಯವಿಟ್ಟು ಅವ್ರಿಗೆ ತಿಳಿಸಿ, ಇವತ್ತೆಲ್ಲ ನಾಳೆ ನಾನು ಅವ್ರ ಋಣನ ತೀರಿಸ್ತೀನಿ. ಅವ್ರು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಣೆ ಮಾಡಿ ಹೇಳ್ತೀಯಾ ಅಥವಾ ನಿಮ್ಮ ತಂದೆ ಹಾಗೆ ನೀನು ತಪ್ಪಿಸ್ಕೋತೀಯ? ಇಲ್ಲ, ಕೃಷ್ಣನ್ ಮೇಲೆ ಆಣೆ. ಹಾ ಸರಿ, ಹಾಗಾದ್ರೆ ನಾನು ಇದನ್ನ ದಕ್ಷರಾಜರಿಗೆ ತಿಳಿಸ್ತೇನೆ. ಆಣೆ ಮಾಡಿದ್ಯಾ? ನೆನಪಿರ್ಲಿ, ಮಾತಿಗೆ ತಪ್ಪಿದ್ರೆ ವಾಗ್ದೋಷಕ್ಕೆ ತುತ್ತಾಗಿ ನರಳಬೇಕಾಗತ್ತೆ. ಜಾಗ್ರತೆ. ಬರ್ತೇನೆ. ಸರಿ. ಮಗಳೇ, ನಾಡ್ದು ವಿಶ್ವ ಮನೇಲಿ ಪೂಜೆ ದಿವಸ ಇದನ್ನೇ ಉಡುಗೊರೆ ಯಾಕೆ ಕೊಟ್ರೆ ಆಯ್ತು ಅಲ್ವಾ? ಇನ್ನು ಬೇರೆ ವಸ್ತುಗಳನ್ನ ತಗೊಳ್ಬೇಕಲ್ಲ ದೇವ್ಕಿ? ಬೇರೆನಾ? ಹಾ, ಇನ್ನೂ ಏನೇನ್ ಬೇಕಾಗತ್ತೆ ರೀ? ಈಗ ಈ ಬಾಗನಕ್ಕೆ ಬೇಕಾಗಿರೋ ಸಾಮಾನುಗಳು, ಬಳೆಗಳು ಇದೆಲ್ಲ ತಗೋಬೇಕಲ್ವಾ? ಹಾಗೆ ಕುಲಪುರೋಹಿತರನ್ನ ಮದುವೆ ಕರಿಬೇಕು. ನಡಿ, ಇಬ್ರು ಹೋಗಿ ಕರೆದು ಬಂದ್ಬಾಳ. ಸರಿ. ನೀನು ಬರ್ತೀಯಮ್ಮ? ಕುಸೆ,
ನಾನಮ್ಮ ಹೋಗಿ ಬರ್ತೀವಮ್ಮ, ಹುಷಾರು. ಬರ್ತೀವಿ. ಏ ಹುಡುಗಿ, ಏನ್ ಮಾಡ್ತಿದೀಯಾ? ಪಂಚಾಯತಿಲಿ ಪೂರ್ಣನ್ ಪರವಾಗಿ ತೀರ್ಪು ಸಿಕ್ಕಿದ್ರೆ ವಿಶೇಷ ಪೂಜೆ ಮಾಡ್ತೀನಿ ಅಂತ ದೇವ್ರಿಗೆ ಹರಕೆ ಹೊತ್ತಿದ್ದೀನಿ. ಹೋಗು, ಆ 7 ತಾಮ್ರದ ಕಲಶನು ಚೆನ್ನಾಗಿ ತಿಕ್ಕಿ ತೊಳೆದಿಡು. ಸರಿ ಅಜ್ಜಿ. ಹೋಗು. ಹಲೋ, ಹ್ಮ್ ಮನೆಗೆ ಎಷ್ಟೊತ್ತಿಗೆ ತಲುಪಿದ್ರಿ? ಹ್ಮ್ ಕೆಲ್ಸ ಹ್ಮ್ ಏನಾದ್ರೂ ಹೇಳಿ. ಹ್ಮ್ ನಾನು ನಿಂತರನೇ ಬರೀ ಹ್ಞೂ ಓಹೋ ಅಂತ ರಿಪ್ಲೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕೈಲಿ ಮಾತಾಡದೇ ಇರೋಕ್ಕಾಗ್ತಿಲ್ಲ. ಮಾತಾಡಿ. ನಾನು ಫೋನ್ ಮಾಡಿದ್ದು ನಿನ್ನ ಜೊತೆ ಮಾತಾಡೋಕ್ಕಲ್ಲ, ನಾನು ಕೊಟ್ಟಿದ್ನಲ್ಲ ಆ ಬಳೆಗಳು, ಅದ್ರ ಸೌಂಡ್ ಕೇಳೋಕ್ಕೆ. ಅವುಗಳನ್ನ ನೀನು ಹಾಕೊಂಡಾಗ ಹೇಗೆ ಕಾಣ್ಬೋದು ಅನ್ನೋ ಕುತೂಹಲ. ಹಲೋ ರಾಧಿಕಾ, ಫೋನ್ ಕಟ್ ಮಾಡಿದ್ಯಾ ನಂದು? ನೀನಂಗೇನೆ ವಾಪಸ್ ಫೋನ್ ಮಾಡೋ ತನಕ ನಾನು ಫೋನ್ ಮಾಡಲ್ಲ.